ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜ್ಯೋತಿರ್ಭೀಮೇಶ್ವರ ಯಾವ ರೀತಿ ವ್ರತಾಚರಣೆನ ನಾನು ಮಾಡಿದ್ವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವಾಗ ಶ್ರಾವಣ ಮಾಸ ಪ್ರಾರಂಭ ಆಗ್ತಿದೆ. ಶುಕ್ರವಾರ ದಿವಸ ಅಮ್ಮನವರಿಗೆ ನಿಂಬೆ ಹಣ್ಣಿನ ಹಾರನ ಯಾವ ರೀತಿ ಮಾಡಿ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿನ ಕೊಡ್ತಾ ಇರೋವಂಥದ್ದು. ಮೊದಲನೇದಾಗಿ ಆಷಾಢ ಮುಗಿದು ಶ್ರಾವಣ ಮಾಸ ಪ್ರಾರಂಭ ಆಗ್ತಿದೆ. ಇವತ್ತಿನಿಂದ 2025ನೇ ಶ್ರಾವಣ ಮಾಸವು ಜುಲೈ 25ರಿಂದ ಪ್ರಾರಂಭವಾಗಿ ಆಗಸ್ಟ್ 23ರವರೆಗೆ ಇರುತ್ತದೆ. ಈ ಶ್ರಾವಣ ಮಾಸದಲ್ಲಿ ತುಂಬ ಪೂಜೆ ಮಾಡೋ ಅಂಥದ್ದು ಜಾಸ್ತಿ. ಅಂದರೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ಹಬ್ಬಗಳಾಗಲಿ ಎಲ್ಲವೂ ಕೂಡ ಈ ಶ್ರಾವಣ ಮಾಸದಿಂದನೇ ಶುರುವಾಗುವಂಥದ್ದು. ಮಾಸಗಳಲ್ಲೇ ಪ್ರಮುಖವಾದ ಮಾಸ ಅಂದ್ರೆ ಶ್ರಾವಣ ಮಾಸ. ಅದು ಅತ್ಯಂತ ಪ್ರಮುಖ ಮಾಸವಾಗಿರುತ್ತದೆ. ಈ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಶಿವನಿಗೆ ತುಂಬಾ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಶ್ರಾವಣದಲ್ಲಿ ಶಿವನನ್ನು ಆರಾಧಿಸಿದರೆ ಶುಭ ಫಲ ಹೇಗೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸಿದರೆ ಉತ್ತಮ ಫಲಗಳನ್ನು ನಾವು ಪಡೆಯಬಹುದಾಗಿದೆ. ಇವತ್ತು ದಿವಸ ಶುಕ್ರವಾರದ ದಿವಸ ನಾವು ಶ್ರಾವಣದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಸಂಪತ್ತು, ಸಮೃದ್ಧಿ, ಅಭಿವೃದ್ಧಿ ಎಲ್ಲ ನಮಗೆ ಸಿಗುವಂಥದ್ದು. ಅದೇ ರೀತಿ ನೀವು ಶುಕ್ರವಾರ ದಿವಸ ನಿಂಬೆಹಣ್ಣು ಹಾರನ ಮಾಡಿಕೊಂಡು, ಅಂದರೆ ಮೊದಲಿಗೆ ನೀವು ತುಂಬಾ ಚೆನ್ನಾಗಿರುವಂಥ ನಿಂಬೆಹಣ್ಣುಗಳನ್ನ ತೊಗೊಳ್ಬೇಕು. ತುಂಬ ಕಾಯಿ ಆಗಿರ್ಬಾರ್ದು, ತುಂಬ ಹಣ್ಣು ಕೂಡ ಆಗಿರಬಾರ್ದು. ಆ ಥರ ನಿಂಬೆಹಣ್ಣ ತೊಗೊಂಡು ಬನ್ನಿ. ಮೊದಲಿಗೆ ಒಂದು ಶುದ್ಧವಾದ ನೀರಿಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದರಲ್ಲಿ ನಿಂಬೆಹಣ್ಣ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಈ ಥರ ನಿಂಬೆಹಣ್ಣು ಹಾರನ ಮಾಡ್ಕೊಳ್ಳಿ. ಇದು ನಿಂಬೆಹಣ್ಣು ಹಾರ ಯಾವ ರೀತಿ ಮಾಡಬೇಕು ಅಂದರೆ 12, 9 ಅಥವಾ 24 ಇಲ್ಲ 48 ಆ ಥರ ನಿಂಬೆಹಣ್ಣು ಹಾರನ ನೀವು ಮಾಡ್ಕೋಬೇಕಾಗಿರೋದು. ಇವಾಗ 12 ಮಾಡಿಕೊಂಡ್ರೆ ಅದು ನಿಂಬೆಹಣ್ಣು ಹಾರನ ನೀವು ಮಾಡ್ಕೋತಿದ್ದೀರಾ ಅಂದರೆ ಅದು ಕಾಲು ಮಂಡಲ ನಿಂಬೆಹಣ್ಣು ಅಂತ ಹೇಳ್ಬೋದು. ಇಲ್ಲ 24 ನೀವು ಹಾಕ್ಬೋದು, ಅದು ಅರ್ಧ ಮಂಡಲ ಅಂತ ಹೇಳ್ತಾರೆ. ಇಲ್ಲ 48 ನಿಂಬೆಹಣ್ಣು ಹಾರನ ನೀವು ಮಾಡ್ಕೊಂಡೋಗಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ 1 ಮಂಡಲದ ನಿಂಬೆಹಣ್ಣು ಹಾರ ಅಂತಲೇ ಕರೀತಾರೆ. ಈ ಥರ ನೀವು ಎಣಿಕೆಯನ್ನು ಇಟ್ಕೊಂಡು ಎಷ್ಟು ಎಣಿಕೆಯಲ್ಲಿ ನೀವು ನಿಂಬೆಹಣ್ಣು ಹಾಕಬೇಕು ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ನಿಂಬೆಹಣ್ಣು ಹಾರನ ಮಾಡ್ಕೊಂಡು ಹೋಗಿ ಶುಕ್ರವಾರದ ದಿವಸ ಸಂಜೆ ಪೂಜೆಯೆಲ್ಲ ಮಾಡಿ ನೀವು ಮುಗಿಸ್ಬಿಟ್ಟು ನೀವು ಮನೆಯಿಂದ ನೀವು ನಿಂಬೆಹಣ್ಣು ಹಾರ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಮನೆಯ ಹತ್ರ ಇರುವಂಥ ಅಮ್ಮನವ್ರ ದೇವಸ್ಥಾನಕ್ಕೆ ನಿಂಬೆಹಣ್ಣು ಹಾರನ ಕೊಟ್ಬಿಟ್ಟು ನೀವು ಪೂಜೆನ ಮಾಡಿಸ್ಕೊಂಡು ಬಂದ್ರಿ ಅಂದರೆ ನಿಮಗೆ ತುಂಬಾ ಉತ್ತಮ ಫಲಗಳು ಸಿಗುತ್ತೆ. ಅದರಲ್ಲೂ ಇವತ್ತು ಮೊದಲನೆಯ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿರೋವಂಥ ದಿವಸ ಆಗಿರುತ್ತದೆ. ಅದು ನಿಂಬೆಹಣ್ಣು ಹಾರದ ಜೊತೆಗೆ ನೀವು ಒಂದು 3 ಸಪ್ರೇಟ್ ನಿಂಬೆಹಣ್ಣ ತಗೊಂಡೋಗ್ಬಿಟ್ಟು ಅಲ್ಲಿ ನಿಂಬೆಹಣ್ಣು ಹಾರ ಕೊಡ್ತಿರಲ್ಲ ಅದ್ರ ಜೊತೆಗೆ ಈ 3 ನಿಂಬೆಹಣ್ಣ ಕೊಟ್ಬಿಟ್ಟು ನೀವು ದೇವ್ರ ಹತ್ರ ಇಟ್ಬಿಟ್ಟು ನೀವು ಮಂತ್ರ ಹಾಕಿಸ್ಕೊಂಡು ಬಂದು ಒಂದು ನಿಂಬೆಹಣ್ಣ ಮನೆಗೆ ಫುಲ್ಲು ದೃಷ್ಟಿನ ತೆಗ್ದು ಒಡೆದ್ಬಿಡಿ. ಇಷ್ಟು ಇನ್ನೊಂದು ನಿಂಬೆಹಣ್ಣ ಮನೆಯವರೆಲ್ಲ ಸೇರಿ ಜ್ಯೂಸೋ ಅಥವಾ ಇಲ್ಲ ನೀವು ಚಿತ್ರಾನ್ನ ಆ ಥರ ಏನಾದರೂ ಮಾಡ್ಕೊಂಡು ತಿಂತೀನಿ ಅಂತ ಅಂದರೆ ಮನೆಯವರೆಲ್ಲ ಏನಾದರೂ ಮಾಡಿಕೊಂಡು ನೀವು ತಿನ್ಬೋದು. ಇದರಿಂದ ಎಲ್ಲ ದುಷ್ಟಶಕ್ತಿಗಳೇ ಆಗಿರ್ಬೋದು, ನೆಗೆಟಿವಿಟಿನೇ ಆಗಿರ್ಬೋದು ಮನೆಯಿಂದ ಎಲ್ಲ ಆಚೆ ಹೋಗುವಂಥದ್ದು. ಇನ್ನು ಲಾಸ್ಟ್ ಕೊನೆಯಲ್ಲೇ ಉಳಿದಿರೋವಂಥ ನಿಂಬೆಹಣ್ಣ ಇವಾಗ ಯಾರಾದರೂ ಮನೇಲಿ ಹುಷಾರಿಲ್ಲದೆ ಇರೋರು ಇರ್ತಾರೆ, ಇಲ್ಲಾಂದರೆ ನಿಮಗೇನೆ ಕನಸು ಬೀಳೋದು, ಸರಿಯಾಗಿ ನಿದ್ದೆ ಬರಲ್ಲ, ಮೈಯೆಲ್ಲ ನೋವು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಆ ಥರ ಏನಾದ್ರು ಆಗ್ತಾ ಇದ್ದರೆ ನೀವು ಕೆಳಗಡೆ ಒಂದು ನಿಂಬೆಹಣ್ಣ ಇಟ್ಕೊಂಡು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿರೋವಂಥ ನಿಂಬೆಹಣ್ಣು ಅಲ್ವಾ, ಅದರಿಂದ ತುಂಬಾ ಪವರ್ಫುಲ್ ಆಗಿರುತ್ತೆ. ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಇಟ್ಕೊಂಡು ನೀವು ದೇವಸ್ಥಾನದಲ್ಲಿ ಕೊಟ್ಟಿರೋವಂಥ ಕುಂಕುಮನ ಹಣೆಗೆ ಹಚ್ಕೊಂಡು ನೀವು ಮಲ್ಕೊಂಡಿದ್ದೇ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಕನಸು ಆಗಲಿ ಮತ್ತು ತುಂಬ ನಿದ್ದೆ ಬರಲ್ಲ, ಮೈಯೆಲ್ಲ ನೋವು ಆ ಥರ ಯಾವುದೇ ತೊಂದರೆಗಳು ನಿಮ್ಗಾಗಲ್ಲ. ಇದು ಶ್ರಾವಣ ಮಾಸ ಆಗಿರೋದ್ರಿಂದ ನೀವು ಅಲ್ಲಿ ದೇವಸ್ಥಾನದಲ್ಲಿ ಇರುವಂಥ ತ್ರಿಶೂಲಕ್ಕೂ ಕೂಡ ನೀವೇನಾದ್ರು ಅಂದ್ಕೊಂಡು ನೀವು ನಿಂಬೆಹಣ್ಣ ದೇವರಲ್ಲಿ ಪ್ರಾರ್ಥನೆ ಮಾಡಿ ಚುಚ್ಬಿಟ್ಟು ಬಂದರೂ ಕೂಡ ಅದು ತುಂಬಾ ಉತ್ತಮ ಫಲ ನಿಮಗೆ ಸಿಗುವಂಥದ್ದು. ಇದಷ್ಟೇ ಅಲ್ಲದೆ ಮಂತ್ರಿಸೋ ಇರೋವಂಥ ನಿಂಬೆಹಣ್ಣ ಕಟ್ ಮಾಡಿ ಅದ್ರ ರಸನ ತೆಗೆದ್ಬಿಟ್ಟು ನೀವು ಮೈಗೆಲ್ಲ ಹಚ್ಕೊಂಡ್ರೆ ಎಲ್ಲಿ ಮೈ ನೋವು ಇರುತ್ತೋ ಅಥವಾ ಏನಾದರೂ ಕಾಯಿಲೆಯಿಂದ ಬಾಳ್ತಾ ಇದ್ದರೆ ಮನೇಲಿರೋರು ಆ ಜಾಗದಲ್ಲಿ ಹಚ್ಚಿದ್ರೆ ಅದು ಬೇಗನೆ ನಿವಾರಣೆಯಾಗಿ ಗುಣ ಆಗುತ್ತೆ. ಅಷ್ಟು ಪವರ್ಫುಲ್ ಇರುತ್ತೆ. ಅದು ನಿಮ್ಮ ಕೈಯಾರೆ ನೀವೇನೇ ತಯಾರಿಸಿ ರೆಡಿ ಮಾಡಿರೋವಂಥ ನಿಂಬೆಹಣ್ಣು ಹಾರದಲ್ಲಿ ನೀವು ಮಂತ್ರಿಸಿ ದೇವ್ರ ಹತ್ರ ಇಟ್ಬಿಟ್ಟು ನೀವು ಮಂತ್ರಿಸ್ಕೊಂಡು ಮನೆಗೆ ತಗೊಂಡು ಬನ್ನಿ. ಅದ್ರ ರಸನ ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಶಕ್ತಿ ಇರುತ್ತೆ. ಅದರಲ್ಲೂ ಇವಾಗ ಶ್ರಾವಣ ಮಾಸದಲ್ಲಂತೂ ಇನ್ನೂ ತುಂಬಾ ಪ್ರಾಮುಖ್ಯತೆ ಹೊಂದಿರುವಂಥ ದಿನಗಳೇ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಈ ಎಲ್ಲ ರೀತಿ ಪ್ರಯೋಜನಗಳನ್ನ ನೀವು ಆದಷ್ಟು ಬೇಗನೆ ಪಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ನಾವು ನಿನ್ನೆ ಜ್ಯೋತಿರ್ಭೀಮೇಶ್ವರ ವ್ರತನೆಲ್ಲ ಮುಗಿಸಾದ್ಮೇಲೆ ಅದಕ್ಕೆ ಕಂಕಣನ ಕಟ್ಕೊಂಡಿರ್ತೀವಿ ಅಲ್ವಾ ಕೈಗೆ, ಗಂಡ ಹೆಂಡತಿ ಇಬ್ರು. ಅದನ್ನು ಯಾವುದೇ ಕಾರಣಕ್ಕೂ ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಲ್ವ ಅಲ್ಲಿ ತನಕ ತೆಗಿಯೋಕೆ ಹೋಗ್ಬಾರ್ದು. ಹೂವು ಬಾಡೋಗಿ ಉದ್ರೋಗ್ಬಿಡುತ್ತೆ, ಬಟ್ ದಾರ ಕೈಲೇ ಇರುತ್ತೆ ಅಲ್ವಾ, ಆದ್ದರಿಂದ ನೀವು ದಾರನ
ಕೈಲೇ ಕಟ್ಕೊಂಡಿರಬೇಕು. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ನೀವು ಅದನ್ನ ಯಾವುದಾದ್ರು ಹರಿಯೋ ನೀರಿಗೆ ಅಥವಾ ಗಿಡದ ಹತ್ರನ ಕಟ್ ಮಾಡಿ ಹಾಕಬೇಕು. ಅಲ್ಲಿ ತನಕ ನೀವು ಕೈಲಿ ಇಟ್ಕೊಂಡಿರಬೇಕು. ಯಾಕೆಂದರೆ ಅದು ಗೌರಿ ದಾರ ಅಂತಲೇ ಹೇಳ್ತಾರಲ್ವ, ಅದರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆ ಗೌರಿ ದಾರನ ನೀವು ಕಟ್ಕೋತೀರಾ. ಇದು ಕೂಡ ನನ್ನ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆ ಮತ್ತು ಶ್ರಾವಣ ಮಾಸದಲ್ಲಿ ಯಾವ ರೀತಿ ಲಕ್ಷ್ಮೀ ಪೂಜೆನ ಮಾಡಬೇಕು, ಲಕ್ಷ್ಮೀ ಸೇವೆನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.